ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್.ಕೆ ವ್ಲಾಗ್ಸ್. ಸೊ ಇದು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ನಿಮಗೆ ಸೂಪರ್ ಡ್ಯೂಕ್ ಬಗ್ಗೆ ತೋರಿಸಿದ್ದು. ಸೊ ನಿಮ್ಗೆ ಇದರಲ್ಲಿ ಇವಾಗ ಬಂದು ನಿಮ್ಗೆ ಡರ್ಟ್ ಬಗ್ಗೆ ತೋರಿಸ್ತಾ ಇದ್ದೀವಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಎಲ್ಲ ಹಾಕಿರ್ತೀವಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಡರ್ಟ್ ಬೈಕ್ಗಳು ಲಾಂಚ್ ಮಾಡಿದ್ದಾರೆ. ಒಂದು 50cc, 65cc, 85cc ಮತ್ತು 250, 350, 450 ಲಾಂಚ್ ಮಾಡಿದ್ದಾರೆ. ಬಟ್ ನಿಮಗೆ ಇಲ್ಲಿ ಅವೈಲಬಿಲಿಟಿ ಇರೋದು 50, 65, 85 ಮತ್ತು 350cc ಇದೆ. ಸೊ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ 4 ಬೈಕ್ನೂ ತೋರಿಸ್ತಾ ಹೋಗ್ತೀನಿ. ಸೊ ಮತ್ತು ಅದ್ರ ಬಗ್ಗೆ ಪ್ರೈಸು ಕೂಡ ರಿವೀಲ್ ಮಾಡ್ತೀನಿ, ನೋಡ್ತಾ ಹೋಗೊಂಡು ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು 65cc ಗಾಡಿ ಬಂದಿದ್ದು ನಿಮಗೆ ಡರ್ಟ್ ಬೈಕ್ಗಳಲ್ಲಿ ನಿಮಗೆ ಚಿಕ್ಕ ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಚಿಕ್ಕ ವಯಸ್ಸಿಂದನೇ ನಿಮ್ಮ ಹುಡುಗರುಗಳಿಗೆ ಟ್ರೈನ್ ಅಪ್ ಮಾಡಬೇಕು ಅಂದರೆ ಸೊ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಗಾಡಿ ಅಂತ. ನಿಮಗೆ ಹೆಡ್ಲೈಟ್ ಕೂಡ ಬರೋದಿಲ್ಲ, ಯಾಕಂದರೆ ಡರ್ಟಲ್ಲಿ ಯಾರು ಹೆಡ್ಲೈಟ್ ಯೂಸ್ ಮಾಡ್ತಿರೋದ್ರಿಂದ ಸೊ ಹೆಡ್ಲೈಟ್ ಬರೋದಿಲ್ಲ. ಸೊ ನಿಮಗೆ ಮಾಮೂಲಿ ಕ್ಲಚ್ಚು ಮತ್ತು ಬ್ರೇಕ್ ಕ್ಯಾಲಿಪರ್ಗಳು ಬರುತ್ತೆ. ಹಾಗೆ ನಿಮಗೆ ಇಲ್ಲೊಂದು ಸ್ವಿಚಸ್ಗಳು ಮಾತ್ರ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಸ್ಪೀಡೋಮೀಟ್ರದ್ದು ಅಷ್ಟೇ, ಸ್ಪೀಡೋಮೀಟ್ರದ್ದು ಏನು ಬರೋದಿಲ್ಲ. ಇಲ್ಲಿ ಏನು ನಿಮಗೆ ಇದು ಬರುತ್ತೆ, ಲ್ಯಾಪ್ ಅವರ್ಸ್ದು ಟೈಮಿಂಗ್ಸ್ ಮಾತ್ರ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಮಡ್ಗಾರ್ಡ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಫುಲ್ ಮಡ್ಗಾರ್ಡು ಮತ್ತು ಟೈರ್ಸು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ವಿತ್ ನಿಮಗೆ ಡರ್ಟಲ್ಲಿ ಓಡಿಸೋದ್ರಿಂದ ಈ ಗ್ರಿಪ್ಗೋಸ್ಕರ ಕೊಟ್ಟಿದ್ದಾರೆ. ವಿತ್ ಡಿಸ್ಕು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕು ಅಷ್ಟೇ USB ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಂಜಿನ್ ನೋಡ್ತಾ ಇರ್ಬೋದು, ಇಂಜಿನ್ಗೆ ಸೈಲೆನ್ಸರ್ ಯಾವ ರೀತಿ ಇದೆ ಅಂತ. ಈ 65cc ಆಗಿರೋದ್ರಿಂದ ಅದು ಇಂಜಿನ್ನು ಅಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. KTM ಕಡೆಯಿಂದ ಇದು ಇಂಡಿಯಾದಲ್ಲಿ ಇವಾಗ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಫುಟ್ ಪೆಡಲ್ಸು ಅಷ್ಟೇ ನೋಡ್ತಾ ಇರ್ಬೋದು. ಈ ಗ್ರಿಪ್ ಇರಬೇಕು, ಜಾಸ್ತಿ ಹೋಗಬಾರ್ದು ಅಂದ್ಬಿಟ್ಟು ನೋಡಿ ಯಾವ ರೀತಿ ಫುಟ್ ಇಟ್ಟರೆ ಜಾಸ್ತಿ ಜಾರಬಾರ್ದು ಅನ್ನೋ ರೇಂಜ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಅಷ್ಟೇ ಮೋಟ್ರದ್ದು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ಫ್ಯೂಲ್ದು ಅಷ್ಟೇ ನೋಡ್ತಾ ಇರ್ಬೋದು. ಫ್ಯೂಲ್ ಟ್ಯಾಂಕು ಬರುತ್ತೆ ಇಲ್ಲಿಗೆ ನಿಮಗೆ. ಫ್ಯೂಲ್ ಟ್ಯಾಂಕು ಅಷ್ಟೇ ನೋಡ್ತಾ ಇರ್ಬೋದು. ವಿತ್ ರೇಡಿಯೇಟರ್ದು ಕೊಟ್ಟಿದ್ದಾರೆ. ಸೀಟು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ಸೀಟು ಅಂತ ನೋಡಿ. ಇಲ್ಲಿ ನೋಡಿ ಲಾಕ್ ಮಾಡಿ ಓಪನ್ ಕೂಡ ಮಾಡ್ಬೋದು, ಓಪನ್ ಆಗುತ್ತೆ. ಹಾಗೆ ಈಗ ಲಾಕ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ 65cc ಇದು ಬಂದು ನಿಮಗೆ ಇದು ನಿಮಗೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಸೊ ನಿಮಗೆ ಅನ್ರಿಜಿಸ್ಟರ್ಡ್ ಇದು ಡರ್ಟ್ ಬೈಕಲ್ಲಿ. ಸೊ ನಿಮಗೆ ಇದು ಬಂದು 350cc ಇದು ನಿಮಗೆ ರಿಜಿಸ್ಟರ್ ಆಗುತ್ತೆ. ಬಟ್ ಓನ್ಲಿ 6 days ಮಾತ್ರ ರಿಜಿಸ್ಟರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಅಷ್ಟೇ ಡರ್ಟ್ ಬೈಕು. ಸೊ ಇದೇನು ಚಿಕ್ಕದು ಇದೆ, ಇದು ಬಿಗ್ ವರ್ಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡಿಸ್ಕ್ ಬ್ರೇಕು ಮತ್ತು ಟೈರ್ ಟೈರು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮ್ಗೆ ಸಸ್ಪೆನ್ಷನು ಅಷ್ಟೇ ಕೊಟ್ಟಿದ್ದಾನೆ. ಸೊ ನಿಮಗೆ ಟೈರ್ ಸೈಜ್ ನೋಡಿದ್ರೆ 90/90 ವಿತ್ 21 ಇಂಚು. ಇದು 21 ಇಂಚು ಟೈರ್ ಸೈಜ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ಸ್ಪೋಕ್ಸ್ ವೀಲ್ ಬರುತ್ತೆ ನಿಮಗೆ. ಸೊ ಹಾಗೆ ನೋಡ್ತಾ ಇರ್ಬೋದು ಇದು ಅಷ್ಟೇ ಫುಟ್ ರೆಸ್ಟೆಲ್ಲ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಲುಕ್ಕು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. ಇಲ್ಲಿ ಗ್ಲಾಸಿ ಮತ್ತು ಫ್ಯೂಲ್ ಟ್ಯಾಂಕ್ ನೋಡ್ತಾ ಇರ್ಬೋದು. ಫ್ಯೂಲ್ ಟ್ಯಾಂಕ್ ಹಾಗೆ ಎದ್ದು ಕಾಣಿಸುತ್ತೆ. ಇದರಲ್ಲಿ ಏನು ಕವರ್ ಏನು ಕೊಟ್ಟಿಲ್ಲ. ಸೊ ಡರ್ಟ್ಗೆ ಯೂಸ್ ಮಾಡೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಸೀಟ್ಸು ಅಷ್ಟೇ ನೋಡ್ತಾ ಇರ್ಬೋದು. ಸೊ ಜಾಸ್ತಿ ನೀವು ಸೀಟ್ ಮೇಲೆ ಜಾಸ್ತಿ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಸೊ ಡರ್ಟ್ ಬೈಕ್ದು ಇದೇ ರೀತಿ ಕೊಟ್ಟಿದ್ದಾನೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಇದರಲ್ಲಿ ಸ್ವಲ್ಪ ಬಟನ್ಸ್ಗಳು ಕೊಟ್ಟಿದ್ದಾರೆ. ಇಂಡಿಕೇಟ್ರದ್ದು ಸ್ವಿಚಸ್ಗಾಗಲಿ ಮತ್ತು ನಿಮಗೆ ಆನ್ ಆ್ಯಂಡ್ ಆಫ್ ಕಿಲ್ ಸ್ವಿಚಸ್ಗಳಾಗಲಿ ಇದು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಫ್ರೇಮ್ದು ಅಷ್ಟೇ ನೋಡ್ತಾ ಇರ್ಬೋದು. ವಿತ್ ಆರೆಂಜ್ ಕಲರ್ ಟಚಲ್ಲಿ ಕೊಟ್ಟಿದ್ದಾನೆ. ಹಾಗೆ ರಿಯರ್ ಟೈರ್ ಸೆಕ್ಷನ್ ಬರೋದಾರೆ ನೋಡ್ತಾ ಇರ್ಬೋದು. ವಿತ್ ಮಿಚಲಿನ್ ಟೈರ್ ಯೂಸ್ ಮಾಡಿದ್ದಾರೆ ರಿಯರಲ್ಲಿ. ನಿಮಗೆ ಟೈರ್ ಸೆಕ್ಷನ್ ಬರೋದಾರೆ ನಿಮಗೆ ಟೈರ್ ಸೈಜ್ ಬರೋದಾರೆ 140/80/18 ಇಂಚು. ಫ್ರಂಟಲ್ಲಿ 21 ಇಂಚ್ ಬರುತ್ತೆ ನಿಮ್ಮ ಸ್ಪೋಕ್ಸ್ ವೀಲು. ಸೊ ರಿಯರಲ್ಲಿ ನಿಮಗೆ 18 ಇಂಚ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಇದು ಓನ್ಲಿ 6 days ಮಾತ್ರ ರಿಜಿಸ್ಟರ್ ಮಾಡಿಕೊಡ್ತಾರೆ ಅಷ್ಟೇ ಹೇಳ್ಬೋದು. ಸೊ ನಿಮ್ಗೆ ಸೈಲೆನ್ಸರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ರಿಯರಲ್ಲಿ ಟೈಲ್ ಲ್ಯಾಂಪ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. LED ಟೈಲ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇದು ಬಂದು 50cc ಬೈಕ್ಗಳು. ಇದು ಒಂದು 50 ಮತ್ತು 65 ಮತ್ತು 85 ಎಲ್ಲ ಏಜ್ ವೈಸ್ ಹೋಗುತ್ತೆ. ಒಂದು 5 to 6 4th standard 6th standard ಅವ್ರಿಗೆ 50cc, 16, 70 ಅವ್ರಿಗೆ 65cc, 8 to 9 ಏನು ಏಜ್ ಬರ್ತಾರೆ 8 to 9 ಸ್ಟ್ಯಾಂಡರ್ಡ್ವರೆಗೂ 10th standardವರೆಗೂ ಅವ್ರಿಗೆ 85cc ಅಂತ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು. ಇದರಲ್ಲಿ ಏನು ಸ್ವಿಚಸ್ ಏನಿಲ್ಲ. ಸೇಮ್ ಏನು 65cc ಏನಿದೆ ಅದೇ ರೀತಿ ಗಾಡಿ ಇದೆ ಅಂತ ಹೇಳ್ಬೋದು. ಬಟ್ CCಲಿ ಮಾತ್ರ ಚೇಂಜಸ್ ಆಗುತ್ತೆ. ವಿತ್ ನಿಮಗೆ ಎಲ್ಲ ಸೇಮ್ ಏನು 65cc ಗಾಡಿ ಇದೆ ಅದೇ ರೀತಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಸೊ ನಿಮಗೆ 50cc, 65cc ಮತ್ತು 85cc ಅಷ್ಟೇ ನಿಮಗೆ 50 ಮತ್ತು 65cc ಏನು ನೋಡಿದ್ರೆ ಬೈಕು ಅದೇ ರೀತಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ಮತ್ತು ನಿಮ್ಮ CC ಮಾತ್ರ ಚೇಂಜಸ್ ಆಗುತ್ತೆ. ವಿತ್ ಟೈರ್ ಸೈಜ್ ಸ್ವಲ್ಪ ಚೇಂಜ್ ಆಗುತ್ತೆ. 50 ಮತ್ತು 65 ಕಂಪೇರ್ ಮಾಡಿದ್ರೆ 85 ನಿಮಗೆ ಸ್ವಲ್ಪ ಸೈಜ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ರಿಮೈನಿಂಗ್ ಎಲ್ಲ ಲುಕ್ಕೆಲ್ಲ ಕಂಪ್ಲೀಟಾಗಿ ಸೇಮ್ ಇದೆ. ಮತ್ತು ಪ್ರೈಸ್ ಕೂಡ ಸ್ವಲ್ಪ ವೇರಿ ಆಗುತ್ತೆ ಅಂತ ಹೇಳ್ಬೋದು.
ಸೊ ಇಷ್ಟಾಗಿತ್ತು. ಈಗ ಕಂಪ್ಲೀಟಾಗಿ ನಿಮಗೆ ಡರ್ಟ್ ಬೈಕ್ ಏನೇನು ಲಾಂಚ್ ಮಾಡಿದಾರಲ್ಲ ಅದ್ರ ಗಾಡಿದು. ಸೊ ಓವರಾಲ್ ಪ್ರೈಸ್ ಬಂದರೆ ನಿಮಗೆ 50cc ಗಾಡಿ ಬಂದು 4.75 lakhs ಬರುತ್ತೆ. ಸೊ ನಿಮಗೆ 65cc ಬಂದು 5.47 lakhs ಬರುತ್ತೆ. ಸೊ ನಿಮಗೆ 85cc ಬಂದು 6.6 lakhs 69 lakhs ಬರುತ್ತೆ. ಸೊ ಇದರಲ್ಲಿ ಇದು 350cc EXC ಅಂತ ಒಂದು ಅಡಿಷ್ನಲ್ ಇದು ಕೊಟ್ಟಿದ್ದಾನೆ. ಸೊ ಇದು ಬಂದು 12.96 ಬರುತ್ತೆ. ಸೊ ಇದರಲ್ಲಿ ನಿಮಗೆ 250cc ಮತ್ತು 450cc ಬರುತ್ತೆ. 250cc ಬಂದು 9 lakhs ಬರುತ್ತೆ. ಸೊ 450cc ಬಂದು 10.5 lakhs ಏನೋ ಬರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟಾಗಿ ಕಂಪ್ಲೀಟ್ ರಿವ್ಯೂ ಬಂದು ಡರ್ಟ್ ಬೈಕ್ಗಳು ಏನೇನು ಲಾಂಚ್ ಮಾಡಿದಾರಲ್ಲ KTM ಅದರ ರಿವ್ಯೂ. ಸೊ ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.